ವಿದ್ಯಾರ್ಥಿಗಳೇ, ಭಾಳಷ್ಟು ವಿದ್ಯಾರ್ಥಿಗಳು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ವತಿಯಿಂದ ಈಗೇನು ಫಸ್ಟ್ PUC ಎಕ್ಸಾಮ್ ಯಾವಾಗ ಅಂತ ಕೇಳ್ತಿದ್ರೆ ಆ ಕುರಿತು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ನಾನು ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ. ಈ ಒಂದು PU ಎಕ್ಸಾಮಿನೇಷನ್ ಈ ವರ್ಷ ಸ್ಟೇಟ್ ಲೆವೆಲ್ ನಡೆಯೋದು ಡೌಟು, ಒಂದು ವೇಳೆ ನಡೆದರೆ ಡಿಸ್ಟ್ರಿಕ್ಟ್ ಲೆವೆಲ್ಲು ಅಂತ ತಿಳಿಸ್ಕೊಟ್ಟಿದ್ದೆ. ಆದರೆ ಇಲ್ಲಿ ಅಪ್ಡೇಟ್ ಮಾಹಿತಿ ಬಂದಿದೆ ನೋಡಿ ವಿದ್ಯಾರ್ಥಿಗಳೇ. ಏನಾಗಿದೆ ಅಂದರೆ ನೋಡಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಇವತ್ತಿನ ಒಂದು ವಿಜಯವಾಣಿ ದಿನಪತ್ರಿಕೆ ಏನಿದೆ, ಈ ಮಿನಿ ಪತ್ರಿಕೆ ಬರ್ತಲ್ಲ, ಅದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಇಲ್ಲಿ ನೋಡಿ. ರಾಜ್ಯ ಪಠ್ಯಕ್ರಮದ 5, 8, 9 ಮತ್ತು 11ನೇ ತರಗತಿಗಳಿಗೆ ಮಂಡಳಿ ಪರೀಕ್ಷೆ ನಡೆಸುವ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವಿರುವ ಕಾರಣ ಈ ಬಾರಿ ಪ್ರಥಮ PUCಗೆ ಕಾಲೇಜು ಹಂತದಲ್ಲಿ ಪರೀಕ್ಷೆ ನಡೆಯಲಿದೆ. ಏನಾಯ್ತಪ್ಪ ಅಂದರೆ, ಈ ವರ್ಷದಿಂದ ಈ ಒಂದು 5ನೇ ತರಗತಿ, 8ನೇ ತರಗತಿ ಮತ್ತು 9ನೇ ತರಗತಿ ಮತ್ತು 11ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್, ಅಂದರೆ ಈಗ ಹೆಂಗೆ ನೀವು SLC ಎಕ್ಸಾಮ್ ಬರೆದಿರಲ್ಲ ಬೋರ್ಡ್ ಎಕ್ಸಾಮು, ಆ ರೀತಿ ಬೋರ್ಡ್ ಎಕ್ಸಾಮ್ ನಡೆಸಬೇಕು ಅನ್ನೋದನ್ನು ಡಿಪಾರ್ಟ್ಮೆಂಟು ಡಿಸಿಷನ್ ಮಾಡಿತ್ತು. ಆದರೆ ಅದರ ಕೇಸು ಸುಪ್ರೀಂ ಕೋರ್ಟ್ನಲ್ಲಿದೆ. ಆ ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ, ಕಾಲೇಜ್ ಲೆವೆಲಲ್ಲೇ ನಿಮಗೆ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ ನೋಡಿ. ಕೆಲವು ಕಡೆ ಜಿಲ್ಲಾ ಉಪನಿರ್ದೇಶಕರ ಹಂತದಲ್ಲಿ ಮತ್ತು ಕೆಲವು ಕಡೆ ತಾಲೂಕು ಹಂತದಲ್ಲಿ ಆಯೋಜನೆ ಮಾಡುತ್ತಿರುವುದು ವಿದ್ಯಾರ್ಥಿಗಳ ಗೊಂದಲಕ್ಕೆ ಕಾರಣವಾಗಿದೆ. ಇಲ್ಲಿ ಏನಾಗಿದೆಪ್ಪ ಅಂದರೆ, ನಾನು ಹೇಳಿದ್ನಲ್ಲ, ಡಿಸ್ಟಿಕ್ ಲೆವೆಲ್ ಒಂದು ಟೈಮ್ ಟೇಬಲನ್ನು ಬಿಡ್ತಿರ್ತಾರೆ ಅಥವಾ ತಾಲೂಕು ಲೆವೆಲ್ ಟೈಮ್ ಟೇಬಲ್ ಬಿಡ್ತಿರ್ತಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೊಂದಲ ಆಗ್ತಾಯಿದೆ. ಏನು ತಾಲೂಕು ಲೆವೆಲ್ಲು ಟೈಮ್ ಟೇಬಲ್ಲು, ಏನು ಡಿಸ್ಟಿಕ್ ಲೆವೆಲ್ ಟೈಮ್ ಟೇಬಲ್ ಅಂತ ಸ್ವಲ್ಪ ಡೌಟ್ ಇದೆ. ಅದಕ್ಕಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದರೆ PU ಬೋರ್ಡ್ ಏನು ಮಾಡಿದ್ದಾರೆ ಅಂದರೆ ನೋಡಿ ತಿಳಿಸ್ಕೊಡ್ತೀನಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಫೆಬ್ರವರಿ 15ರಿಂದ ಮುಂದಿನ ತಿಂಗಳು 15ರಿಂದ 28ರೊಳಗೆ ಕಾಲೇಜು ಹಂತದಲ್ಲಿ ಪರೀಕ್ಷೆ ನಡೆಸಿ ಮೌಲ್ಯಮಾಪನ ಮಾಡಿ ಫಲಿತಾಂಶ ಪ್ರಕಟಿಸುವಂತೆ ನಿರ್ದೇಶನ ನೀಡಿದೆ. ಆದರೆ ಕೆಲವು ಜಿಲ್ಲೆಗಳಲ್ಲಿ DDPI ಹಂತದಲ್ಲಿ ಮೌಖಿಕ ನಿರ್ದೇಶನದ ಮೇರೆಗೆ ನಡೆಸಲಾಗುತ್ತದೆ. ಮತ್ತೊಂದೆಡೆ ಕೆಲವು ಜಿಲ್ಲೆಗಳಲ್ಲಿ ಫೆಬ್ರವರಿ 15ರಿಂದ 20ರವರೆಗೆ, ಕೆಲವು ಜಿಲ್ಲೆಗಳಲ್ಲಿ ಫೆಬ್ರವರಿ 15ರಿಂದ 28ರವರೆಗೆ ದಿನಾಂಕವನ್ನು ನಿಗದಿ ಮಾಡಿವೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಮಂಡಳಿಯ ಪರೀಕ್ಷೆಯೋ ಅಥವಾ ಕಾಲೇಜು ಹಂತದ ಪರೀಕ್ಷೆ ಎಂಬ ಸ್ಪಷ್ಟತೆಯೂ ಇಲ್ಲ. ಅಂದರೆ ಏನು ಬೋರ್ಡಿಂದ ಕ್ವಶನ್ ಪೇಪರ್ ಬರುತ್ತೋ ಅಥವಾ ಕಾಲೇಜಿಂದ ಕ್ವಶನ್ ಪೇಪರ್ ತೆಗಿತಾರೆ ಅನ್ನೋದು ಕೂಡ ವಿದ್ಯಾರ್ಥಿಗಳಿಗೆ ಕನ್ಫರ್ಮ್ ಕೂಡ ಇಲ್ಲ. ಇಂದಿನ 2 ವರ್ಷ ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿಯೇ ಪ್ರಶ್ನೆಪತ್ರಿಕೆಗಳು ಕಳಿಸಿಕೊಟ್ಟು ಪರೀಕ್ಷಾ ವೇಳಾಪಟ್ಟಿಯನ್ನು ಸಹ ಪ್ರಕಟಿಸಿತ್ತು. ಆ ಪ್ರಕಾರವೇ ಪರೀಕ್ಷೆ ನಡೆಸಲು ಸೂಚಿಸಿತ್ತು. ಪರೀಕ್ಷಾ ಶುಲ್ಕವನ್ನು ಕೂಡ ಸಂಗ್ರಹಿಸಿತ್ತು. ಆದರೆ ಈಗ ಮಂಡಳಿ ಪರೀಕ್ಷೆ ನಡೆಸುವಂತಿಲ್ಲ. ಹೀಗಾಗಿ ಪರೀಕ್ಷೆಯನ್ನು ಕಾಲೇಜು ಹಂತದಲ್ಲಿ ಆಯೋಜಿಸಲಾಗಿದೆ. ಅಂದರೆ ಈ ವರ್ಷ 2 ವರ್ಷದ ಏನಾಯಿತು ಅಂದರೆ, PU ಫೈನಲ್ ಎಕ್ಸಾಮ್ನನ್ನು ಈ ಒಂದು ಡಿಪಾರ್ಟ್ಮೆಂಟ್ನವರು ಕ್ವಶನ್ ಪೇಪರ್ ಕಳಿಸಿದ್ರು, ಮತ್ತು ಡಿಪಾರ್ಟ್ಮೆಂಟ್ನವರೇ ಟೈಮ್ ಟೇಬಲ್ ಬಿಟ್ಟಿದ್ರು. ಅದನ್ನ ಆಲ್ರೆಡಿ ನಿಮ್ಗೆ ತಿಳಿಸ್ಕೊಡ್ತೀನಿ, ಬೇಕಾದ್ರೆ ನಾನು ತೋರಿಸ್ತೀನಿ, ವೇಟ್ ಮಾಡಿ. ಇಲ್ಲಿ ನೋಡಿ, PU ಇಲಾಖೆಯ ನಿರ್ದೇಶಕರು ಒಂದು ಮಾತು ಹೇಳಿದ್ದಾರೆ. ಏನಂದರೆ, ಪ್ರಕರಣವು ಕೋರ್ಟ್ನಲ್ಲಿ ಇರುವ ಕಾರಣ ಕಾಲೇಜು ಹಂತದಲ್ಲಿಯೇ ಪರೀಕ್ಷೆ ನಡೆಸಿ ಫಲಿತಾಂಶ ನೀಡಲು ಸೂಚಿಸಲಾಗಿದೆ. ಯಾವುದೇ ರೀತಿಯಲ್ಲಿ ಗೊಂದಲ ಮಾಡಿಕೊಳ್ಳದೆ ಪರೀಕ್ಷೆ ನಡೆಸುವಂತೆ ನಿರ್ದೇಶನ ನೀಡಲಾಗಿದೆ. ಇಲ್ಲಿ ನೋಡಿ, ಇದು ಇವರು ಮೇಡಮ್ ಅವರು ಹೇಳಿರ್ತಕ್ಕಂಥ ನೋಡಿ ವಿದ್ಯಾರ್ಥಿಗಳು, ಇದೇ ವರ್ಷದ ಒಂದು ಟೈಮ್ ಟೇಬಲ್ ಆಗಿರ್ತಕ್ಕಂಥದ್ದು ನೋಡಿ ವಿದ್ಯಾರ್ಥಿಗಳು. ಈ ವರ್ಷ ಯಾವುದೇ ಟೆನ್ಷನ್ ಮಾಡ್ಕೊಳ್ಬೇಡಿ. ಯಾಕಂದರೆ ನಿಮ್ಮ ಕಾಲೇಜ್ ಹಂತದಲ್ಲಿ ಕ್ವಶನ್ ಪೇಪರ್ ತೆಗೆದು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಅಥವಾ ತಾಲೂಕು ಲೆವೆಲಲ್ಲೇ ಕ್ವಶನ್ ಪೇಪರ್ ತೆಗೆದು ನಿಮಗೆ ಕೊಟ್ಟು ಎಕ್ಸಾಮನ್ನು ಬರೆಸ್ತಾರೆ. ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳಿ. ಮತ್ತು ಡಿಸ್ಟ್ರಿಕ್ಟ್ ಅಥವಾ ತಾಲೂಕು ಲೆವೆಲಲ್ಲಿ ಈ ಒಂದು ಎಕ್ಸಾಮ್ ಟೈಮ್ ಟೇಬಲ್ ಫಿಕ್ಸ್ ಆಗಿ ನಿಮಗೆ ಎಕ್ಸಾಮಿನೇಷನ್ ನಡೆಸ್ತಾರೆ. ನಿಮ್ದು ಆಲ್ರೆಡಿ ಟೈಮ್ ಟೇಬಲ್ ಯಾರ್ದಾದ್ರೂ ಘೋಷಣೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದು ಮತ್ತು ನೀವು ಟೈಮ್ ಟೇಬಲ್ ಯಾವಾಗಿಂದ ಯಾವಾಗ ಮತ್ತು ಯಾವ ಜಿಲ್ಲೆ ಅಂತ ಕಮೆಂಟ್ ಮಾಡಿ. ಉಳಿಕೆದ ವಿದ್ಯಾರ್ಥಿಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.